ದೇಶಗಳಲ್ಲಿ 26ನೇ ದಿನ ಯುದ್ಧ ಕದನ ವಿರಾಮಕ್ಕೆ ಒಪ್ತಾ ಇರಾನ್. ಅಮೆರಿಕಾಗೆ ಇರಾನ್ ಗಿಫ್ಟ್ ಕೊಡ್ತಾ ಅಣ್ವಸ್ತ್ರ ಬಳಕೆ ಕೈ ಬಿಡ್ತಾರಾ ಮೊಜತಾಬಾ? ಟ್ರಂಪ್ ಹೇಳಿದ್ದು ಸತ್ಯಾನ? ಹರ್ಮುಜ್ ಓಪನ್ ಆಗುತ್ತಾ? ಇದು ಕದನ ವಿರಾಮ, ಇರಾನ್ ಒಪ್ಪಿಗೆ ಸ್ಟೋರಿ. ಇರಾನ್ ಅಮೆರಿಕ ಯುದ್ಧ 26ನೇ ದಿವಸ ತಾತ್ಕಾಲಿಕ ಬ್ರೇಕ್ ಬೀಳುತ್ತಾ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಕದನ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷರು ಮಾತನಾಡಿದ್ದಾರೆ. ಒಟ್ಟು 15 ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್. ನ್ಯೂಕ್ಲಿಯರ್ ಬಳಸದಂತೆ ಇರಾನ್ಗೆ ಟ್ರಂಪ್ ಷರತ್ತನ್ನ ವಿಧಿಸಿದ್ದಾರೆ. 60% ನ್ಯೂಕ್ಲಿಯರ್ ಸರೆಂಡರ್ಗೂ ಆಗ್ರಹವನ್ನು ಮಾಡಿದ್ದಾರೆ. ಒಂದ್ ಕಡೆ ಇರಾನ್ ಕೂಡ ಕಂಡೀಷನ್ಸ್ ಹಾಕ್ತಾ ಇದೆ, ಇನ್ನೊಂದ್ ಕಡೆ ಟ್ರಂಪ್ ಕೂಡ 15 ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನ್ಯೂಕ್ಲಿಯರ್ ಬಳಸದಂತೆ ಇರಾನ್ಗೆ ಷರತ್ತನ್ನ ಹಾಕಿದ್ದಾರೆ. 60% ಸರೆಂಡರ್ ಮಾಡಿ ಅಂತಾನೂ ಕೂಡ ಟ್ರಂಪ್ ಷರತ್ತನ್ನ ವಿಧಿಸಿದ್ದಾರೆ ಇರಾನ್ಗೆ ಅನ್ನೋದು ಗೊತ್ತಾಗಿದೆ. ಕದನ ವಿರಾಮಕ್ಕೆ ಇರಾನ್ ಕೂಡ ಒಂದಿಷ್ಟು ಕಂಡೀಷನ್ಸ್ ಹಾಕಿದೆ. ಅಮೆರಿಕ ಒಟ್ಟು 15 ಕಂಡೀಷನ್ಸ್ ಅನ್ನ ಹಾಕಿದೆ. ಅದರಲ್ಲಿ ನ್ಯೂಕ್ಲಿಯರ್ ವಿಷಯವಾಗಿ ಅಮೆರಿಕ ಪ್ರಸ್ತಾಪ ಮಾಡಿದೆ. ಬಳಸದಂತೆ ಷರತ್ತನ್ನ ಹಾಕ್ತಾ ಅದರಲ್ಲಿ 60% ಸರೆಂಡರ್ ಮಾಡಿ ಅಂತ ಕೇಳಿದ್ದಾರೆ. ಇನ್ನೊಂದು ಕಡೆ ನಾವು ಯುದ್ಧವನ್ನ ಗೆದ್ದಿದ್ದೀವಿ ಅಂತ ಭಾವಿಸಿದ್ದೀವಿ ಅಂತಾನೂ ಕೂಡ ಟ್ರಂಪ್ ಪದೇ ಪದೇ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ದಾಳಿ ಪ್ರತಿದಾಳಿ ಕಂಟಿನ್ಯೂ ಆಗ್ತಾ ಇದೆ. ಇಷ್ಟೆಲ್ಲ ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಇರಾನ್ ವರ್ಷನ್ ಏನು? ಯುದ್ಧವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿನ ಸೇನೆ ತೆರವಿಗೆ ಇರಾನ್ ಆಗ್ರಹ ಮಾಡಿದೆ. ನಿಮ್ ಸೇನೆ ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ಇರಾನ್ ಹೇಳಿದೆ. ಪಾಕಿಸ್ತಾನ್, ಟರ್ಕಿ, ಈಜಿಪ್ಟ್ಗಳ ಮಧ್ಯಸ್ಥಿಕೆ ಹಂಗಾರೆ ಏನಾಗುತ್ತೆ? ಇರಾನ್ ಕಂಡೀಷನ್ಸ್ಗೆ ಟ್ರಂಪ್ ಒಪ್ಕೊಳ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಇರಾನ್ ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದೆ. ಇನ್ನು ಪಾಕಿಸ್ತಾನ, ಟರ್ಕಿ, ಈಜಿಪ್ಟ್ ಮಧ್ಯಸ್ಥಿಕೆ ಏನಾಗುತ್ತೆ? ಇರಾನ್ ಕೂಡ ಒಂದಿಷ್ಟು ಕಂಡೀಷನ್ಸ್ ಹಾಕಿದೆ. ಯುದ್ಧ ನಿಲ್ಲಿಸಬೇಕು, ಕದನ ವಿರಾಮ ಆಗಬೇಕು ಅಂತಂದ್ರೆ ನಮ್ಮ ಕಂಡೀಷನ್ಸ್ ಇದೆ, ಅದಕ್ಕೆ ಅಮೆರಿಕ ಫಸ್ಟ್ ಒಪ್ಕೊಳ್ಬೇಕು ಅಂತ ಹೇಳಿ. ಇದಕ್ಕೆ ಅಮೆರಿಕ ಈಗ ಒಪ್ಕೊಳ್ಳುತ್ತಾ ಅನ್ನುವಂಥ ಕುತೂಹಲ ಇದೆ. ಅಮೆರಿಕ 15 ಕಂಡೀಷನ್ಸ್ ಹಾಕಿದೆ. ಇರಾನ್ ಕೂಡ ಕೆಲವೊಂದು ಕಂಡೀಷನ್ ಅನ್ನ ಮುಂದೆ ಇಟ್ಟಿದೆ. ಈ ಮಧ್ಯದಲ್ಲಿ ದಾಳಿ ಪ್ರತಿದಾಳಿ ಅಂತೂ ನಡೀತಾ ಇದೆ. ಯುದ್ಧ ನಿಲ್ಲಿಸಲ್ಲ ಅಂತ ಇರಾನ್ ಈ ಕ್ಷಣಕ್ಕೂ ಹೇಳ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿನ ಸೇನೆಯನ್ನ ಫಸ್ಟ್ ಅಮೆರಿಕ ವಾಪಸ್ ಕರೆಸ್ಕೊಳ್ಬೇಕು ಅಂತ ಹೇಳಿ ಇರಾನ್ ಕಂಡೀಷನ್ ಹಾಕಿದೆ. ಮತ್ತೆ ತನಗೆ ಇಷ್ಟು ದಿನದಲ್ಲಿ ಇವತ್ತು 26ನೇ ದಿವಸ ಏನೆಲ್ಲ ನಷ್ಟ ಆಗಿದೆ ಯುದ್ಧ ಆರಂಭ ಆದಾಗಿನಿಂದ ಅದನ್ನ ಅಮೆರಿಕ ಕಟ್ಕೊಡ್ಬೇಕು ಅಂತಾನೂ ಕೂಡ ಇರಾನ್ ಕಂಡೀಷನ್ ಅನ್ನ ಹಾಕಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಈಗ ಕದನ ವಿರಾಮದ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ದಾಳಿ ಪ್ರತಿದಾಳಿ ಇನ್ನೂ ಮುಂದುವರೆದಿದೆ. ಈಗ ಟ್ರಂಪ್ ಕಂಡೀಷನ್ಸ್ ಏನು ಅಂದ್ರೆ ಅಮೆರಿಕ ಏನ್ ಕಂಡೀಷನ್ಸ್ ಹಾಕಿದೆ? ಈಗ ಇಷ್ಟು ಟ್ರಂಪ್ ವಿಷಯ ಪ್ರಸ್ತಾಪ ಮಾಡಿದಾಗ ಇರಾನ್ ಇದಕ್ಕೆ ಅಧಿಕೃತವಾಗಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಗೊತ್ತಾಗ್ತಿತ್ತು. ಬಟ್ ಈಗ ಇರಾನ್ ಕೂಡ ರೆಡಿ ಇದೆಯಾ ಮಾತುಕತೆ ಮಾಡೋಕೆ? ಯಾರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ? ಶರ್ಮಿತಾ, ಏನಂದರೆ ಸೀಸ್ ಫೈರ್ ಕದನ ವಿರಾಮದ ಒಂದು ಮಾತುಕತೆಯ ಒಂದು ವೇದಿಕೆಗೆ ಒಂದು ಶೇಪ್ ಬಂದಂಗಿದೆ, ಒಂದು ರೂಪ ಬಂದಂಗಿದೆ. ಆ ರೂಪ ಬರಲಿಕ್ಕೆ ಕಾರಣ ಈಗ ಪಾಕಿಸ್ತಾನ ಅಂತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗಿದೆ. ಅದನ್ನು ಟ್ರಂಪ್ ಒಂದು ಪೋಸ್ಟ್ ಮೂಲಕ ಅದನ್ನ ಹೌದು ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಲಿ ಅಂತಕ್ಕಂಥ ಮಾತಾಡಿದ್ದಾರೆ. ನಾವು ನಿನ್ನೆ ಟ್ರಂಪು ಟ್ವೀಟನ್ನು ಪೋಸ್ಟ್ ಮಾಡ್ತಕ್ಕಂಥದ್ದು ಏನೋ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಇದ್ದರು, ನಾನು ಈ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸೋಕ್ಕೆ ಸಿದ್ಧ, ಈ ಒಂದು ರೀತಿ ಶಾಂತಿ ವಾತಾವರಣ ಮೂಡಬೇಕು ಮತ್ತು ಒಂದು ರೀತಿಯ ತೀರ್ಮಾನಕ್ಕೆ ಬರಬೇಕು, ಯುದ್ಧದ ವಾತಾವರಣ ಕಡಿಮೆ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಶಹಬಾಜ್ ಶರೀಫ್ ಒಂದು ಪೋಸ್ಟ್ ಮಾಡಿದರು. ಅದನ್ನು ಟ್ರಂಪು ರೀಪೋಸ್ಟ್ ಮಾಡಿರ್ತಕ್ಕಂಥದ್ದು ನಿನ್ನೆ. ಹೀಗಾಗಿ ಏನು ಈಜಿಪ್ಟು, ಟರ್ಕಿ ಮತ್ತು ಪಾಕಿಸ್ತಾನ 3 ದೇಶಗಳು ಯುದ್ಧವನ್ನು ನಿಲ್ಲಿಸೋದಕ್ಕೆ ಏನೊಂದು ಸರ್ಕಸ್ ಮಾಡ್ತಾಯಿದ್ವು, ನಾವು ಮುಂದೆ ತಾ ಮುಂದೆ ಅಂತ ಅಂತಿದ್ವು. ಅದರಲ್ಲಿ ಬಹುಮುಖ್ಯವಾಗಿ ಈಗ ಫ್ರಂಟ್ ಲೈನರ್ ಆಗಿ ಪಾಕಿಸ್ತಾನ ಕಾಣಿಸ್ತಾ ಇದೆ. ಆದರೆ ಪಾಕಿಸ್ತಾನ ಏನೋ ಮಾತಾಡೋಕ್ಕೆ ಸಿದ್ಧ ಅಂತಿದೆ. ಇಲ್ಲಿ ಬಹುಮುಖ್ಯವಾಗಿ ಪಾಕಿಸ್ತಾನ ಮತ್ತು ಇರಾನ್ನ ದೇಶದ ಪ್ರತಿನಿಧಿಗಳನ್ನು ಒಂದೇ ಕಡೆ ಸೇರಿಸಿ ಫೇಸ್ ಟು ಫೇಸ್ ಮಾತಾಡೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸೋದಕ್ಕೆ ಪಾಕಿಸ್ತಾನ ಮುಂದಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಬಹುಮುಖ್ಯವಾಗಿ ತುಂಬ ಟಫ್ ಅನಿಸ್ತಕ್ಕಂಥದ್ದು ಕಂಡೀಷನ್ಸ್ಗಳು. ಸೊ ಅಮೆರಿಕ ಕಂಡೀಷನ್ಸ್ ಏನು ಹಾಕಿದೆ ಅಂದರೆ 15 ಕಂಡೀಷನ್ ಹಾಕಿದೆ. ಏನು ಅರ್ಬುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು ಒಂದು ಕಂಡೀಷನ್, ಮತ್ತು ತನ್ನಲ್ಲಿರುವ ಅಣ್ವಸ್ತ್ರಗಳನ್ನು ಮುಂದೆ ಯಾವತ್ತೂ ಬಳಸಲ್ಲ ಅಂತಕ್ಕಂಥ ಕಂಡೀಷನ್ ಹಾಕಿದೆ, ಬಳಸಬೇಡಿ ಅಂತಕ್ಕಂಥದ್ದು.
ಅಂದರೆ ಸುಮಾರು ಒಂದು 450 kg ಯುರೇನಿಯಂ ಇದೆ ಇರಾನ್ ಹತ್ರ ಅಂತಿದ್ದಾರೆ. ಅದರಲ್ಲಿ ಶೇಕಡ ಒಂದು 60%ನ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಏನಿದೆ ಅಲ್ಲಿಗೆ ಹ್ಯಾಂಡ್ ಓವರ್ ಮಾಡಿ 60%ನ, ಉಳಿದಿದ್ದ 40%ನ ನೀವು ಇಟ್ಕೊಳ್ಳಿ. ಅಂದರೆ ಸ್ವಂತಕ್ಕೆ, ಅಂದರೆ ನಿಮಗೆ ದೇಶದ ಏನಾದರೂ ನಿಮ್ಗೆ ಆಪತ್ತು ಬಂದಂಥ ಸಂದರ್ಭದಲ್ಲಿ ಅದನ್ನು ನಿಮ್ಮ ಸ್ವಯಂ ರಕ್ಷಣೆಗೆ ಇಟ್ಕೋಬಹುದು ಅಂತಕ್ಕಂಥದ್ದು ಪಾಕಿಸ್ತಾನದ ಮೇಜರ್ ಕಂಡೀಷನ್ಸ್. ಅದಲ್ಲದೆ ಏನಾಗಿದೆ, ಮತ್ತು ಸ್ಟ್ರಕ್ ಆಗಿರ್ತಕ್ಕಂಥ ಹಡಗುಗಳನ್ನ ಬಿಡಬೇಕು ಅಂತಕ್ಕಂಥದ್ದು ಮೇಜರ್. ಆದರೆ ಇರಾನ್ ಕಂಡೀಷನ್ ಹಾಕಿರೋದು ಏನು ಅಂದರೆ, ಮೊದಲು ಕಂಡೀಷನ್ ಹಾಕಿತ್ತು ನಮ್ಮ ದೇಶದಲ್ಲಿ ಏನು ನಷ್ಟಗಳಾಗಿದೆ ಆ ನಷ್ಟಕ್ಕೆ ನೀವು ಆರ್ಥಿಕ ಪರಿಹಾರವನ್ನು ಕೊಡಬೇಕು, ಮತ್ತು ಮುಂದೆ ಯಾವತ್ತೂ ಕೂಡ ನಮ್ಮ ಮೇಲೆ ಯುದ್ಧವನ್ನು ಘೋಷಿಸಬಾರ್ದು, ಈ ಥರದ ಕಂಡೀಷನ್ ಆಗಿತ್ತು. ಅದನಂತರ ಬೆಳಗ್ಗೆ ಒಂದು ಕಂಡೀಷನ್ಸ್ ಬರ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅಮೇರಿಕ ಏನು ತನ್ನ ಸೇನೆಗಳನ್ನು ನಿಯೋಜನೆ ಮಾಡಿದೆ, ಒಂದು ಇದು ಏರಿಯಲ್ ಇರ್ಬೋದು, ಏರಿಯಲ್ ನೇವಿ ಇರ್ಬೋದು, ಮತ್ತು ನೇವಿ ಮತ್ತು 2 ಸೇನೆಗಳನ್ನು ನೀವು ವಾಪಸ್ ತಗೋಬೇಕು. ಗಲ್ಫ್ ರಾಷ್ಟ್ರಗಳಲ್ಲಿ 6 ಕಡೆ ಒಟ್ಟು ಅಮೆರಿಕ ಸೇನೆಯನ್ನು ನಿಯೋಜನೆ ಮಾಡಿದೆ. ಹೀಗಾಗಿ ಅಷ್ಟು ಸೇನೆಯನ್ನು ನೀವೇನಾದ್ರು ವಾಪಸ್ ತಗೊಂಡಿದ್ದೆ ಆದರೆ ನಾವು ಯುದ್ಧವನ್ನು ನಿಲ್ಲಿಸೋದಕ್ಕೆ ಮಾತುಕತೆಗೆ ಯೋಚನೆ ಮಾಡ್ತೀವಿ ಅಂತಕ್ಕಂಥದ್ದು ವಿಚಾರಗಳನ್ನ ಹೇಳ್ತದೆ. ಹೀಗಾಗಿ ಟ್ರಂಪ್ ಏನಾದರೂ ಹೂವನ್ನು ತುಂಬ ಕಷ್ಟ, ಯಾಕಂದರೆ ಗಲ್ಫ್ ರಾಷ್ಟ್ರಗಳ ಸುಮಾರು 3-4 ದಶಕಗಳಿಂದ ಸೇನೆಯನ್ನೆಲ್ಲ ನಿಯೋಜನೆ ಮಾಡಿಕೊಂಡು ಗಲ್ಫ್ ರಾಷ್ಟ್ರಗಳ ಮೇಲೆ ಒಂದು ರೀತಿಯ ಕಂಟ್ರೋಲ್ ಇಟ್ಕೊಂಡಿದೆ. ಈಗ ತೈಲ ಮತ್ತು ಗ್ಯಾಸ್ ಏನಿದೆ ಆ ಆರ್ಥಿಕ ವಲಯಗಳ ಮೇಲೆ ಟ್ರಂಪ್ ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು, ಮತ್ತು IT-BT ಸೆಕ್ಟರ್ಗಳನ್ನ ಸಾಕಷ್ಟು ಡೆವಲಪ್ ಮಾಡ್ಕೊಂಡಿದೆ. ಕತಾರ್ ಇರ್ಬೋದು, ಕುವೈತ್ ಇರ್ಬೋದು, ದುಬೈ ಇರ್ಬೋದು. ಹೀಗಾಗಿ ಸಾಕಷ್ಟು ಕಡೆ ಅಮೆರಿಕ ತನ್ನ ಆರ್ಥಿಕ ಶಕ್ತಿಯನ್ನು ಡೆವಲಪ್ ಮಾಡ್ಕೊಂಡಿದೆ, ಮತ್ತು ಬೇರೆ ಬೇರೆ ದೇಶಗಳ ಮೇಲೆ ತನ್ನ ಸೇನೆಯ ಮೂಲಕ ಹಿಡಿತವನ್ನು ಇಟ್ಕೊಂಡಿದೆ. ಹೀಗಾಗಿ ಟ್ರಂಪ್ ಸೇನೆ ಎಲ್ಲ ಕಂಡೀಷನ್ಗಳು ಒಪ್ಪಬಹುದು, ಆದರೆ ಗಲ್ಫ್ ರಾಷ್ಟ್ರಗಳಿಂದ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳೋದಕ್ಕೆ ಟ್ರಂಪ್ ಅಷ್ಟು ಸುಲಭ ಸಾಧ್ಯವಾಗಿ ಒಪ್ಪುವಂಥ ಯಾವುದೇ ಲಕ್ಷಣಗಳಿಲ್ಲ. ಹಾಗಾಗಿ ಕಂಡೀಷನ್ಗಳಲ್ಲಿ ಒಂದಿಷ್ಟು ಏನೋ ಏರುಪೇರು ಆಗ್ಬೋದು. ಅಂದರೆ ಒಂದಿಷ್ಟು ಕಂಡೀಷನ್ಗಳಿಗೆ ಒಪ್ಪಬಹುದು 2 ರಾಷ್ಟ್ರಗಳು, ಒಂದಿಷ್ಟು ಕಂಡೀಷನ್ಗಳಿಗೆ ಒಪ್ಪದೇ ಇರ್ಬೋದು. ಹೀಗಾಗಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಒಂದು ರೀತಿ ಬೇರೆ ದೇಶಗಳಿಗೆ ನೋಡಿದ್ರೆ ಜೋಕ್ ಅನಿಸ್ಬೋದು ಪಾಕಿಸ್ತಾನ, ಯಾಕೆಂದರೆ ಪ್ರಪಂಚದಲ್ಲಿ ಸಾಕಷ್ಟು ಯುದ್ಧಗಳನ್ನ ನಿಲ್ಲಿಸಿದ್ದೀನಿ, ನನಗೆ ನೋಬೆಲ್ ಕೊಡಬೇಕು ಅಂತ ಟ್ರಂಪ್ ಹೇಳ್ತಾಯಿದ್ರು, ಶಾಂತಿ ಪ್ರಶಸ್ತಿನ. ಆದರೆ ಈ ಮಧ್ಯೆ ನೋಡಿದ್ರೆ ಪಾಕಿಸ್ತಾನ ತಾನು ಯುದ್ಧವನ್ನು ನಿಲ್ಲಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಕೆಲವು ರಾಷ್ಟ್ರಗಳಿಗೆ ಒಂದು ರೀತಿ ಜೋಕ್ ಅನಿಸಿದ್ರು ಕೂಡ, ಆದರೆ ಟ್ರಂಪ್ ಅದನ್ನು ರೀಪೋಸ್ಟ್ ಮಾಡೋದು ನೋಡಿದ್ರೆ ನಿಜಕ್ಕೂ ಯುದ್ಧ ನಿಲ್ಬಹುದು ಅಂತ ಅನಿಸ್ತಾ ಇದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಏನಾಗುತ್ತೆ ಅಂತ ಮುಂದೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್